ಏನಪ್ಪ ವೈರಿಂಗ್ ತೋರಿಸ್ತಾ ಇದ್ದೀನಿ ಅಂದರೆ ಹಲೋ ಇರುವ ನಮಸ್ಕಾರ ಹೇಳಿದ್ರು. ಇವತ್ತೊಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ವೈರಿಂಗ್ ಕಂಪ್ಲೀಟಿಗೆ ಗಾಡಿ ಬಂದಿದೆ. ಗಾಡಿ ರನ್ನಿಂಗ್ ಒಳಗೆ ಆಫ್ ಇದೆ. ಕಸ್ಟಮರ್ ಟೌನ್ ಮಾಡ್ಕೊಂಡು ಗಾಡಿ ತಂದಿದ್ದಾರೆ. ಈ ಗಾಡಿ ಒಳಗೆ ಎಲೆಕ್ಟ್ರಾನಿಕ್ ಐಟಮ್ ಏನು ಕೆಲಸನೇ ಮಾಡ್ತಾ ಇಲ್ಲ. ಆರನ್ನಿಂದ ಹಿಡಿದು ಕೀ ಆನ್ ಮಾಡಿದೆ, ರಿಮೋಟ್ ಲೈಟ್ ಸ್ವಿಚ್ಚಿಂದ ಹಿಡಿದು ಯಾವುದೇ ರೀತಿಯ ಲೈಟ್ಗಳಾಗಲಿ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ. ಗಾಡಿ ಒಳಗೆ ಕರೆಂಟ್ ಅನ್ನೋದೇ ಸಪ್ಲೈನೇ ಇಲ್ಲ. ನೀವು ನೋಡ್ಬೋದು, ಏನೇನು ರೆಸ್ಪಾನ್ಸೇ ಬರ್ತಾ ಇಲ್ಲ. ನಾನು ಸ್ವಿಚ್ ಹಾಕ್ತಿದ್ದೀನಿ, ಹಾರನ್ ಹೊಡಿತಾ ಇದ್ದೀನಿ, ಏನೇನೋ ರೆಸ್ಪಾನ್ಸ್ ಇಲ್ಲ. ಇದು ನೋಡ್ಬೋದು ಫೀಸ್ ಬಾಕ್ಸ್ ಟೋಟಲಿ ಡೈರೆಕ್ಟನ್ನು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಈ ಥರ ಮಾಡೋಕ್ಕೆ ಹೋಗ್ಬಾರ್ದು ಬ್ರೋ. ನೋಡಿದ್ರಲ್ಲ, ಫೀಸ್ ಬಾಕ್ಸ್ ಅನ್ನೋದೇ ಡೈರೆಕ್ಟ್ ಮಾಡಿದ್ದಾರೆ. ಈ ಗಾಡಿ ನಾವು ಫುಲ್ಲಿ ಡಯಾಗ್ನೋಸ್ ಮಾಡೋಣ ಇವಾಗ. ಈ ಗಾಡಿ ಒಳಗೆ ಏನು ಕಂಪ್ಲೇಂಟ್ ಇದೆ ಅನ್ನೋದು ರೆಫರ್ ಮಾಡೋದಾಯಿತು. ಈ ಗಾಡಿ ಒಳಗೆ ವೈರಿಂಗ್ ಅನ್ನೋದು ಕಂಪ್ಲೀಟ್ ಇದೆ. ನಾನು ಚೆಕ್ ಮಾಡಿದೆ. ಈ ಗಾಡಿ ಒಳಗೆ ವೈರಿಂಗ್ ಭಾಳ ಪ್ರಾಬ್ಲಮ್ ಇದೆ. ವೈರಿಂಗ್ ಕಿಟ್ಟೆ ರಿಪ್ಲೇಸ್ ಮಾಡ್ಕೋಬೇಕು. ಅಲ್ಲಿ ಗೈಡ್ ಮಾಡೋಕ್ಕಿಂತ ನಾವು ವೈರಿಂಗ್ ಕಿಟ್ಟೆ ಏನು ಅಫೋರ್ಡಬಲ್ ಪ್ರೈಸ್ ಒಳಗೆ ಬರುತ್ತೆ, ಪೂರಾ ವೈರಿಂಗ್ ಕಿಟ್ಟನ್ನೇ ರಿಪ್ಲೇಸನ್ನು ಮಾಡ್ಕೋಬೇಕು ಬ್ರೋ. ಇದೇ ಥರ ರಾಯಲ್ ಎನ್ಫೀಲ್ಡ್ ಗಾಡಿ ಬಗ್ಗೆ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಆಗ್ತಾ ಇರ್ತೀವಿ. ನಮ್ಮ ಪೇಜಿಗೆ ಫಾಲೋ ಮಾಡಿದೆ ಮರಿಬೇಡಿ ಬ್ರೋ. ಇದು ನೋಡ್ತಿದ್ದೀರಾ, ಬ್ರೇಕ್ ಆಯಿಲ್ ಎಷ್ಟು ವರ್ಷ ಆಯಿತು ನಾವು ಚೇಂಜ್ ಮಾಡಿ. ನೀವು ನೋಡ್ತಿದ್ದೀರಾ, ಬ್ರೇಕ್ ಆಯಿಲ್ ಅನ್ನೋದು ಬ್ಲ್ಯಾಕ್ ಫುಲ್ಲಿ ಹಾಳಾಗಿಬಿಟ್ಟಿದೆ. ನೀವು ನೋಡಿದ್ರೆ ನೀವು ಆಯಿಲು ಟೋಟಲಿ ಬ್ಯಾಕ್ ಕ್ಯಾಲಿಪರಿಂದ ಹಿಡಿದು ಟೋಟಲಿ ಬ್ರೇಕ್ ಆಯಿಲನ್ನು ಫುಲ್ಲಿ ರಿಪ್ಲೇಸನ್ನು ಮಾಡ್ತಾಯಿದ್ವಿ ನಾವು. ನೀವು ನೋಡ್ತಾ ಇದ್ದೀರಲ್ಲ, ಬ್ರೇಕ್ ಆಯಿಲ್ ಬರ್ತಾ ವೈಟ್ ಆಗ್ತಿದೆ, ಕಲರ್ ಚೇಂಜ್ ಆಗ್ತಿದೆ. ಫುಲ್ಲಿ ಬ್ರೇಕ್ ಆಯಿಲನ್ನು ರಿಪ್ಲೇಸನ್ನು ಮಾಡಿದ್ವಿ ನಾವು. ಅದೇ ಥರ ಫ್ರಂಟಿಂದು ಸೇಮ್ ಅದೇ ಕಂಪ್ಲೇಂಟ್ ಇದೆ. ಆಯಿಲ್ ಅನ್ನೋದು ಫುಲ್ಲಿ ಬ್ಲ್ಯಾಕ್ ಆಗಿಬಿಟ್ಟಿದೆ, ಹಾಳೆತ್ತೋಗಿದೆ ಆಯಿಲು. ಫ್ರಂಟ್ ಬ್ರೇಕ್ ಆಯಿಲು ಚೇಂಜ್ ಮಾಡಿ. ಕಸ್ಟಮರ್ದು ಮೇಜರ್ ಕಂಪ್ಲೇಂಟ್ ಏನಪ್ಪ ಅಂದರೆ ಕಾರ್ಬೇಟ್ರದ್ದು ಗಾಡಿ ಮೈಲೇಜ್ ಬರ್ತಾಯಿಲ್ಲ, ಜರ್ಕಿಂಗ್ ಇಶ್ಯೂ ಅಂತೇಳಿ ಭಾಳ ಒತ್ತಿ ಹೇಳಿದ್ದಾರೆ ಕಸ್ಟಮರು. ಅದಕ್ಕೋಸ್ಕರ ನಾವು ಕಾರ್ಬೇಟ್ರನ್ನ ಫುಲ್ಲಿ ಬಿಚ್ಬಿಟ್ಟು ಕ್ಲೀನ್ ಮಾಡಿ ಹಾಕಿದ್ದೀವಿ. ಕಾರ್ಬೇಟ್ರು ಓಕೆ ಇದೆ, ಸದ್ಯಕ್ಕೆ ನಡೆಯುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಯೂಸ್ ಮಾಡೋ ಪಾರ್ಟ್ಸ್ ಸಮೇತ ನಾವು ರಾಯಲ್ ಎನ್ಫೀಲ್ಡ್ ಜೆನ್ಯೂನ್ ಪಾರ್ಟ್ಸೇ ಯೂಸ್ ಮಾಡೋದು. ಈ ಗಾಡಿ ವೈರಿಂಗ್ ಕಿಟ್ ಸ್ಟಾಕ್ ಇದ್ದಿದ್ದಿಲ್ಲ. 1 ಡೇ ಆದಮೇಲೆ ನಾವು ವೈರಿಂಗ್ ಕಿಟ್ಟನ್ನು ಫಿಟ್ ಮಾಡ್ತಾ ಇರೋದಿದು. 2 ಡೇಸ್ ವೇಟ್ ಮಾಡಿದ್ದಾರೆ ಕಸ್ಟಮರ್ ವೈರಿಂಗ್ ಕಿಟ್ಗೋಸ್ಕರ. ನೋಡ್ತಿದ್ರೆ ನೀವು ಟೋಟಲಿ ಮೇನ್ ಹಾರ್ನೆಸನ್ನು ಚೇಂಜ್ ಮಾಡ್ತಾಯಿದ್ದೀವಿ ಈ ಗಾಡಿ ಒಳಗೆ. ಟೋಟಲಿ ವೈರಿಂಗ್ ಕಿಟ್ ಹಾಕಿದ್ಮೇಲೆ ಗಾಡಿ ಫುಲ್ಲಿ ರೆಡಿ ಆಯಿತು. ಕಸ್ಟಮರಿಗೆ ಡೆಲಿವರಿ ಕೊಡೋ ಸಮಯ ಬಂತು. ಇದು ನೋಡ್ತಿದ್ರೆ ಗಾಡಿ ಫುಲ್ಲಿ ಓಕೆ. ಇದೇ ಥರ ರಾಯಲ್ ಎನ್ಫೀಲ್ಡ್ ಗಾಡಿ ಬಗ್ಗೆ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಆಗ್ತಾ ಇರ್ತೀವಿ. ನಮ್ಮ ಪೇಜಿಗೆ ಫಾಲೋ ಮಾಡೋದೇ ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋಲಿ, ಮತ್ತೊಂದು ಹೊಸ ಟಾಪಿಕಲ್ಲಿ. ಸೇಫಾಗಿ ಗಾಡಿನ ಓಡಿಸಿ. ಬಾಯ್, ಸಿ ಯು.